ಹಾಯ್ ಬ್ರದರ್ಸ್, ಇದು ನಮ್ಮ ಬಹಳ ದಿನಗಳ ಕನಸು ಇವತ್ತು ನನಸಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಫ್ಲಾಪ್ ವ್ಲಾಗ್ಸ್ ಆ್ಯಂಡ್ ಸಿನಿಟೆಕ್ ಅಂತ. ಮುಂದೆ ಇನ್ನೂ ನಮ್ಮ ಚಾನಲ್ನಲ್ಲಿ ಹೊಸ ಹೊಸ ವ್ಲಾಗ್ಗಳು ಬರುತ್ತಿರ್ತವೆ ಮತ್ತು ಸಿನಿಮಾದ ಬಗ್ಗೆನೂ ಮಾತನಾಡುತ್ತಿರ್ತೇವೆ. ಓಕೆ 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 ಎಲ್ಲನೂ ಹೇಳಿದಿ. ಇನ್ನು ನಮ್ಮ ಚಾನಲ್ನ ನೋಡೋರು, ಸಬ್ಸ್ಕ್ರೈಬ್ ಆಗುವವರು ಮತ್ತು ಸಬ್ಸ್ಕ್ರೈಬ್ ಆದವರು ಅವ್ರನ್ನ ವೆಲ್ಕಮ್ ಮಾಡೋರು ಯಾರು? ಓ ಸಾರಿ, ವೆಲ್ಕಮ್ ಟು ಅವರ್ ಚಾನಲ್ ಆ್ಯಂಡ್ ಪ್ಲಸ್ ವ್ಲಾಗ್. ಇವಾಗ ನಾವು ಹೋಗ್ತಿರುವುದು ಚಿರಂಜೀವಿ ಆದಂಥ ವಾಯುಪುತ್ರ ಆಂಜನೇಯನೊಂದಿಗೆ ಆಶೀರ್ವಾದ ಪಡೆದುಕೊಂಡು ನಮ್ಮ ಚಾನಲ್ನ ನೋಡುವವರೆಗೂ ಮತ್ತು ಸಬ್ಸ್ಕ್ರೈಬ್ ಆದವರೆಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳಲು ಹೊರಟಿದ್ದೇವೆ. ಇದು ನಮ್ಮ ಯಲಬುರ್ಗ. ಇನ್ನು ಮುಂದೆ ಕಾಣಿಸ್ತಿರೋದು ಕಿತ್ತೂರಾಣಿ ಚೆನ್ನಮ್ಮ ಅವರ ಸರ್ಕಲ್ಲು. ಇನ್ನು ನಾವು ಹೋಗ್ತಿರೋದು ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕು ರ್ಯಾವಣಕಿ ಗ್ರಾಮಕ್ಕೆ. ಅಲ್ಲಿ ಕೇಸರನಂದನ ದೇವಸ್ಥಾನ ಇದೆ. ಬಂದು ನೋಡಿ ರ್ಯಾವಣಕಿ ಗ್ರಾಮಕ್ಕೆ. ಇದು ನಮ್ಮ ಕೇಸರಿನಂದನ ದ್ವಾರ ಬಕ್ಲ. ಆದರೆ ಇಲ್ಲೆಲ್ಲ ಭಕ್ತಾದಿಗಳು ಹನುಮಂತನ ಕರೆಯೋದು ಈರಣ್ಣ ಅಂತ, ರ್ಯಾವಣಕಿ ಈರಣ್ಣ ಅಂತ ಹೆಸರು ಹೇಗೆ ಬಂತಂದ್ರೆ, ಈ ಸ್ಥಳದಲ್ಲಿ ಫಸ್ಟು ವೀರಾಪುರ ಅಂತ ಊರಿತ್ತು. ವೀರಾಪುರ ಊರ್ಲಿಂದ ಈರಣ್ಣ ಅಂತ ಬಂದಿರೋದು. ಇಲ್ಲಿನ ಭಕ್ತಾದಿಗಳು ಹೇಳೋದೇನೆಂದರೆ, ಇಲ್ಲಿ ವೀರಾಪುರ ಅನ್ನೋ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ದೇವಸ್ಥಾನ ಇತ್ತು. ಆಗಿನ ಟೈಮ್ನಲ್ಲಿ ದೊಡ್ಡ ಮಳೆ ಆಗಿ ಊರೆಲ್ಲ ಕೊಚ್ಕೊಂಡು ಹೋದ್ರು. ಆ ದೇವಸ್ಥಾನ ಒಂದೇ ಉಳಿದಿತ್ತು. ಹಂಗಾಗಿ ಬಿಟ್ಟರು ವೀರಾಪುರದ ವೀರಣ್ಣ ಎಂದು ಕರೀತಾರೆ. ಇದೇ ನೋಡಿ ಬಂತು. ಯಾರು ಕನ್ಫ್ಯೂಸ್ ಆಗಬೇಡಿ, ಇದು ಯಾವುದೋ ಜಾತ್ರೆ ಅಲ್ಲ. ಇದು ತಿಂಗಳೊಮ್ಮೆ ಬರುವಂಥ ಅಮಾವಾಸ್ಯೆ ಪ್ರಯುಕ್ತ ಬರುವ ಭಕ್ತರು. ಬನ್ನಿ ಮುಂದೆ ಹೋಗೋಣ. ಇದು ಯಾವ ಜಾತ್ರೆಗೂ ಕಡಿಮೆ ಕಾಣಿಸ್ತಿಲ್ಲ. ಅಷ್ಟು ಭಕ್ತಾದಿಗಳು ತಿಂಗಳಿಗೊಮ್ಮೆ ಬರ್ತಾ ಇರ್ತಾರೆ. ಮಾಮೂಲಿಯಾಗಿ ಆದಷ್ಟು ಜನಗಳು ಇದ್ದೇ ಇರ್ತಾರೆ ದೇವಸ್ಥಾನದ ಹತ್ರ. ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲೆಲ್ಲ ಎಲ್ಲ ಭಕ್ತಾದಿಗಳಿಗೂ ಗೊತ್ತಿರುತ್ತೆ. ಮತ್ತು ಇಲ್ಲಿರೋ ಗಾಡಿಗಳನ್ನು ನೋಡಿ ಯಾರು ಟೆನ್ಷನ್ ಆಗಬೇಡಿ. ಇಲ್ಲೆಲ್ಲರೂ ಬಂದಿರೋದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ನೋಡಿ ಇದೆ ಇಲ್ಲೇ ಬಂದು ಮುಂದೆ ಹೋಗ್ತಿರೋದು. ಇನ್ನು ನಾವು ಸ್ವಲ್ಪ ಬೆಳಿಗ್ಗೆ ಬೇಗ ಹೋಗಿದ್ದರಿಂದ ರಶ್ ಕಡಿಮೆ ಇತ್ತು. ಅಕಸ್ಮಾತ್ ಜಾಸ್ತಿ ಲೇಟಾಗಿ ಹೋಗಿದ್ರೆ ಜಾಸ್ತಿ ರಶ್ ಇರೋದು. ಇದೇ ನಮ್ಮ ಕೇಸರಿನಂದನ ದೇವಸ್ಥಾನ. ಮುಂದೆ ಬನ್ನಿ. ಮುಂದೆ ಹೋದಂತೆಲ್ಲ ನಿಮಗೆ ಜನಸಾಗರ ಕಾಣಬಹುದು, ನೋಡುವಂತೆ. ಬಂದು ಇಲ್ಲಿಂದ ಮುಂದೆ ಹೋಗೋಣ. ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗಿ ನಮಗೆ ಗಾಡಿ ಸಹ ಪೂಜೆ ಮಾಡಿಸೋದಂತ ಹೋಗಿ ಗಾಡಿ ಸೈಡ್ಗೆ ಹಾಕಿಬಿಟ್ಟು ಕಾಯಿ, ಹೂವಿನ ಸರ ಎಲ್ಲ ತೊಗೊಂಡು ಹೋಗೋಣ. ಇಲ್ಲಿ ಜಾಸ್ತಿ ಬೈಕ್ಗಳು ಅಥವಾ ಕಾರುಗಳು ಸಿಕ್ಕಾಪಟ್ಟೆ ಎಲ್ಲ ಪೂಜೆ ಮಾಡಿಸ್ತಿರ್ತಾರೆ. ನೋಡಿ ಹೂವಿನ ಸರ ಎಲ್ಲ ಹಿಡ್ಕೊಂಡಿದ್ದಾರಲ್ಲ, ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಇಲ್ಲಿ ಹೂವನ್ನೆಲ್ಲ ಮಾರೋರು. ಬನ್ನಿ ನೋಡಿ ಬೈಕ್ ನೋಡಿ. ಇದರಿಂದ ಆ ಕಡೆ ಹೋಗೋದೇ ಕಷ್ಟ. ಬೈಕ್ ನೋಡಿ, ಇದು ಕಾಣ್ತಿರೋ ನಮ್ಮ ಆಂಜನೇಯನ ದೇವಸ್ಥಾನ. ಬನ್ನಿ ಹೋಗೋಣ. ಹೋಗಿ ಕಾಯಿ ಎಲ್ಲ ತೊಗೊಂಡು ಬನ್ನಿ. ಸರಿ, ನಮ್ಮ ಹತ್ರ ತೊಗೊಂಡು ಇಲ್ಲಿ ಬಂದು ದೇವಸ್ಥಾನ ನೋಡಿ. ಫುಲ್ ರಶ್ ದೇವಸ್ಥಾನ ಹತ್ರ ಬಂದು. ಸರಿ, ನಮ್ಮ ಆಂಜನೇಯನ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಈಗ ನಮ್ಮ ವಿಡಿಯೋ ನೋಡುವವರೆಗೂ, ಸಬ್ಸ್ಕ್ರೈಬ್ ಆಗುವವರೆಗೂ ನಮ್ಮ ಆಂಜನೇಯ ಒಳ್ಳೇದು ಮಾಡಲಿ. ಮತ್ತು ಮುಂದಿನ ವ್ಲಾಗದಲ್ಲಿ ಸಿಗೋಣ. ಗುಡ್ ಬಾಯ್. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ.
ಥ್ಯಾಂಕ್ ಯು ಆಲ್.